ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಡೇ ಮಾರ್ನಿಂಗ್ ಥರ ಇವತ್ತು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಏನಂದರೆ ಬೆಳಗ್ಗೆ ಆದರೆ ಯಾವಾಗಲೂ ನಮಗೆಲ್ಲ ಏನಂದರೆ ಒಂದು ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ. ಎವ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋದು ಅನ್ನೋದು ಅದೇ ಯೋಚನೆ ಇರುತ್ತೆ. ಸೊ ಅದೇ ರೀತಿ ಇವತ್ತು ನಾನು ಯೋಚನೆ ಮಾಡ್ತಾ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಮನೇಲಿ ಇಬ್ಬರಿಬ್ಬರು ಮಕ್ಕಳಿದ್ದಾಗ ಒಬ್ರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಅದೇ ರೀತಿ ಅವ್ರಿಗೆ ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ ಇವತ್ತು ಇದನ್ನ ಎತ್ಕೊಂಡು ಹೋಗಿ ಮಾಡಿಬಿಟ್ಟಿದ್ದೀನಿ ಅಂತ ನಾನು ಫಸ್ಟೇ ಮಾಡಿಬಿಟ್ಟು ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಕೇಳ್ತೀನಿ, ಹಿಂಗೆ ಮಾಡಿಬಿಟ್ಟಿದ್ದೀನಿ ತಿಂದ್ಬಿಟ್ಟು ಹೋಗ್ರಿ ಅಂತ. ಅವ್ರು ಹೇಳ್ದಂಗೆ ನಾವು ಮಾಡ್ಕೊಂಡು ಕೂತಿದ್ರೆ ಖಂಡಿತ ಅವತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರದಿಂದ ಸೊ ಅದೇ ರೀತಿ ಇವತ್ತು ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡೋಣ. ಅದಕ್ಕೆ ಕಾಂಬಿನೇಷನ್ ಸೂಪರಾಗಿರುತ್ತಲ್ವ. ಸೊ ಅದಕ್ಕೋಸ್ಕರದಿಂದ ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ. ಈರುಳ್ಳಿ ಫಸ್ಟು ಎಣ್ಣೆ ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ ಎಲ್ಲ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ ಮತ್ತು ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ತೀನಿ. ಸೊ ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ರುಚಿಗೆ ಬೇಕಾಗಿರೋಂಥ ಉಪ್ಪು ಹಾಕಿ, ಸಾಂಬಾರು ಪುಡಿ ಇರುತ್ತಲ್ಲ, ಖಾರದ ಪುಡಿ, ಸೊ ಅದನ್ನು ಹಾಕ್ತೀನಿ. ಚೂರು ನೀರು ಆ್ಯಡ್ ಮಾಡ್ತೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಲಾಸ್ಟಲ್ಲಿ ಏನು ಮಾಡ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸೊ ಇಷ್ಟೇ ಸಿಂಪಲಾಗಿ ಮಾಡುವಂಥ ಟೊಮೊಟೊ ಗೊಜ್ಜು. ಕ್ವಿಕ್ಕಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹೊತ್ತು ಹೇಗೆಂದರೆ 2 ಕೈ ಇದ್ದರೂ ಸಾಲಲ್ಲ, 4 ಕೈ ಇದ್ದರೂ ಸಾಲಲ್ಲ. ಸೊ ಆ ರೀತಿ ನನಗೇನೆಂದರೆ ನಾನು ಹಸ್ಗಳ ಮನೆಯಿಂದ ಬರೋಷ್ಟೊತ್ತಿಗೆ ನನಗೆ 1 ಅವರ್ ಗ್ಯಾಪ್ ಅಷ್ಟೇ ಇರೋದು. ಮಕ್ಕಳನ್ನ ಕಳಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಇಷ್ಟು ಕೆಲಸ ನಾನು ಮುಗಿಸ್ಕೊಬೇಕು. ಸೊ ಈಗ ನೋಡಿ, ಇದೇ ಥರ ನಾನು ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡ್ತಾ ಇರ್ತೀನಿ. ಸೊ ನನಗೆ ಯಾವುದು ಉರಿ ಜಾಸ್ತಿ ಬರುತ್ತಲ್ವ ಅದರಲ್ಲಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ತೀನಿ. ಆಮೇಲೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಟೊಮೊಟೊ ಗೊಜ್ಜು ಬೇಕಿಟ್ಟಿದ್ದೀನಿ. ನಾನು ಏನಂದರೆ ಟೈಮ್ಗೆ ಒಂದು ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಕೊಡ್ತೀನಿ. ಯಾಕಂದರೆ ಟೈಮ್ ನೋಡ್ಕೊಂಡು ಫಾಸ್ಟಾಗಿ ಕೆಲಸ ಮಾಡುವಂಥದ್ದು. ಯಾಕಂದರೆ ಇಲ್ಲಿ ಈ ಮಕ್ಕಳನ್ನ ಕಳ್ಸಾದ್ಮೇಲೆ ಅಲ್ಲಿ ನಮ್ಮ ಹಸುಗಳ್ನ ನೋಡಬೇಕಲ್ವ. ಸೊ ಅವಕ್ಕೂ ಟೈಮ್ ಸರಿಯಾಗಿ ನೀರಿಡಬೇಕಾಗಿರೋದ್ರಿಂದ ಸೊ ನಾನೇನು ಮಾಡ್ತೀನಿ ಅಂದರೆ ಅದಕ್ಕೆ ಅಂತ ಒಂದು ಟೈಮ್ ಸೆಟ್ಟು, ಮಕ್ಕಳಿಗೆ ಅಂತ ಒಂದು ಟೈಮ್ ಸೆಟ್ ಮಾಡ್ಕೊಂಡಿರ್ತೀನಲ್ವ. ಸೊ ಆ ಟೈಮ್ ಪ್ರಕಾರ ಅವ್ರಿಗೆ ಎಲ್ಲ ಪಾಪ ಹೊಟ್ಟೆ ತುಂಬಿಸ್ಬಿಟ್ರೆ ಸಮಾಧಾನ ಅಲ್ವಾ. ನಾನು ಹೇಗೆ ಅಂದರೆ ಇವ್ರನ್ನ ಕಳಿಸಿ ಸ್ಕೂಲ್ ಮನೆ ಕೆಲಸ ಮುಗಿಸಿ ಆಮೇಲೆ ನನ್ನ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದೆ ನಾನು ತಿನ್ನುವಂಥ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 11-12 ಆಗಿಬಿಡುತ್ತೆ ಒಂದೊಂದು ಸತಿ. ಕೆಲವೊಂದು ಸತಿ ರಾಗಿ ಅಂಬಲಿ ಮಾಡಿರ್ತೀನಿ. ಕೆಲವೊಂದು ಸತಿ ಮೂಡ್ ಚೆನ್ನಾಗಿತ್ತು ಅಂದರೆ ನೈಟ್ ಹೊತ್ತು ಮಾಡಿ ಇಟ್ಬಿಟ್ಟು ಮಲ್ಕೊತೀನಿ. ರಾಗಿ ಅಂಬಲಿ ಎಲ್ಲ ನಾವು ಏನಿದ್ರು ನೈಟ್ ಮಾಡಿ ಕುಡ್ದಾಗೆ ಚೆನ್ನಾಗಿ ರುಚಿಯಾಗಿರೋದಲ್ವ. ಸೊ ಆ ರೀತಿ ಸೊ ಅಲ್ಲಿ ಮಕ್ಕಳನ್ನೆಲ್ಲ ಕಳಿಸಿ ಇಲ್ಲಿ ನಾವು ಹಸುಗಳ ಮನೆಗೆ ಬಂದೆ. ಪಾಪ ಹಸುಗಳು ಹೊಟ್ಟೆನೂ ತುಂಬಿಸ್ಬೇಕಲ್ವ. ಸೊ ಅವಕ್ಕೂ ಪಾಪ ಜೋಳ ಬೂಸ ಎಲ್ಲ ಇಟ್ಟು ಸಗಣಿ ಎಲ್ಲ ಎತ್ತಾಕಿ ನೀರಿಡೋಣ ಅಂತ. ಏನು ಗೊತ್ತಾ, ಇವಕ್ಕೆ 1 ನಿಮಿಷ ಟೈಮ್ ಆದ್ರೂ ಬಡ್ಕೊಳ್ತಾ ಇರ್ತವೆ. ನಾನು ಅದಕ್ಕೆ ಎಲ್ಲೇ ಹೋದ್ರೂ ಆ ಟೈಮ್ ಪ್ರಕಾರ ಬಂದು ಹಸುಗಳಿಗೆ ನೀರಿಡ್ತೀನಿ. ಮಾರ್ನಿಂಗ್ ಅಂದರೆ ಗಡ್ಬಿಡಿ ಇದ್ದೇ ಇರುತ್ತೆ, ಅಲ್ಲೋಗೋದು ಇಲ್ಲೋಗೋದು ಅಲ್ಲಿ ಬರೋದು ಅಂತ. ಸೊ ಆ ರೀತಿ ಈ ಹಸ್ಬೆಂಡ್ ಬರೋಷ್ಟೊತ್ತಿಗೆ ನಾನೆಲ್ಲ ಎಂಟೈರ್ ಕ್ಲೀನ್ ಮಾಡಿ ಇದೆಲ್ಲ ಮಾಡಿರಬೇಕು. ಫಸ್ಟು ಇವತ್ತರ ಹೊಟ್ಟೆ ತುಂಬಿಸಿದ್ರೆ ನಮ್ಮ ಹೊಟ್ಟೆ ತಣ್ಣಗಿರುತ್ತೆ ಅಂತ. ನಮ್ಮ ಹಸುಗಳಿಗೆ ಯಾವಾಗಲೂ ಅಷ್ಟೇ ನಾನೊಂದು 10 ಮಿನಿಟ್ಸ್ ಮುಂಚೆನೇ ಬಂದು ನೀರಿಡ್ತೀನಿ. ನನಗೆ ಅವು ಬಡ್ಕೊಳೋವಾಗ ಏನಂದರೆ ನನಗೊಂಥರ ಫೀಲ್ ಆಗುತ್ತೆ, ಅಯ್ಯೋ ಪಾಪ ಹಸು ಕೂಗ್ತಾ ಇದೆಯಲ್ಲ ಅಂತ ಅಂದ್ಕೊತೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮಕ್ಕಳು ಕಳಿಸಿದ ತಕ್ಷಣ ಕ್ವಿಕ್ಕಾಗಿ ಬಂದು ನಾನು ಹಸುಗಳಿಗೂ ನೀರಿಟ್ಬಿಡ್ತೀನಿ. ಅವು ಸಮಾಧಾನದಿಂದ ಕುಡ್ಕೊತಾ ಇರ್ತವೆ. ನಾನು ಸಗಣಿ ಎತ್ತಾಕಿ ವಾಶ್ ಮಾಡ್ಕೊಂಬರ್ತೀನಿ. ಸೊ ಮಾರ್ನಿಂಗ್ ಯಾವಾಗಲೂ ಇದೇ ರೀತಿ ನನ್ನ ಡೇ ಸ್ಟಾರ್ಟ್ ಆಗುವಂಥದ್ದು. ಅಂದರೆ ಒಂಥರ ಖುಷಿನೂ ಕೊಡುತ್ತೆ. ಈ ಕಡೆ ಮಕ್ಕಳನ್ನ ಕಳಿಸ್ಬಿಟ್ಟು ಈ ಕಡೆ ಹಸುಗಳ ಮನೆ ಕಡೆ ಬರ್ತೀನಿ. ಏನು ಗೊತ್ತಾ, ನಾವು ಯಾವಾಗಲೂ ಅಷ್ಟೇ ಏನು ಒಂಚೂರು ಲೈಫ್ನ ಬ್ಯುಸಿಯಾಗಿ ಇಟ್ಕೊಂಡಿರುವಾಗ ನಮಗೆ ಬೇರೆ ಯೋಚನೆಗಳು ಮಾಡೋಕ್ಕೆ ಟೈಮೇ ಇರೋದಿಲ್ಲ. ನಾವು ಯಾವಾಗ ಫ್ರೀಯಾಗಿ ಕೂತಿರ್ತೀವಲ್ವ ಆವಾಗ ನಮಗೆ ಸಾವಿರಾರು ಯೋಚನೆಗಳು ಬರುತ್ತೆ. ಸೊ ಯೋಚನೆ ಇಲ್ಲದೆ ನಮ್ಮ ದಿನಗಳನ್ನ ಕಳೀತಾ ಇದ್ರಿ ಆಗಬೇಕಾಗಿರೋದು ಅದು ಸುಲಭವಾಗಿ ಆಗೇ ಆಗ್ತಾ ಹೋಗುತ್ತಲ್ವ. ಸೊ ಆ ರೀತಿ ನನಗೆ ಅಂತ ಯಾವುದೋ ಅಷ್ಟೊಂದು ಯೋಚನೆ ಅನ್ನೋದು ಬರೋಲ್ಲ. 100% ಒಂದು 10% ಬರ್ಬೋದೇನೋ ಅಷ್ಟೇ. ಯಾಕಂದರೆ ತುಂಬ ಮೈಂಡ್ ರಿಲ್ಯಾಕ್ಸಾಗಿ ಇಟ್ಕೊತೀನಿ ನಾನು ಯಾವಾಗಲೂ ಅಷ್ಟೇ. ಯಾಕಂದರೆ ನಮ್ಮ ಹಸುಗಳಿಂದ ಎಲ್ಲೇ ಕೂತ್ಕೊಂಡ್ರು ಹಸುಗಳಿಗೆ ನೀರಿಡಬೇಕು, ಹಸುಗಳ ಮನೆಯಲ್ಲಿ ಕಸ ಎತ್ತಾಕಬೇಕು, ಇದೇ ನಡೀತಾ
ಇರುತ್ತೆ ತಲೆಯಲ್ಲಿ ಯಾವಾಗಲೂ ಮನೇಲಿ ಇದು ಮಾಡಬೇಕು ಅದು ಮಾಡಬೇಕು ಅನ್ನೋದು ಯೂಶ್ವಲಿ ಬರ್ತಾ ಇರುತ್ತೆ. ಸೊ ನನಗೇನಂದ್ರೆ ಅಲ್ಲಿ ಕೆಲಸ ಮಾಡೋದಂದ್ರೆ ನನಗಿಲ್ಲ ಸ್ಕೂಲ್ ಮನೇಲಿ ಕೆಲಸ ಮಾಡೋದು ತುಂಬ ಇಷ್ಟ. ಸೊ ಕ್ವಿಕ್ಕಾಗಿ ಬಂದು ಇವಕ್ಕೂ ಪಾಪ ನೀರಿಟ್ಟು ಎಲ್ಲ ಮಾಡ್ತೀನಿ. ಸಮಾಧಾನದಿಂದ ಅವು ನಿಧಾನ ಕುಡೀಲಿ ಅಂತ ಅಂದ್ಬಿಟ್ಟು ಬೇಗ ಬಂದರೆ ಏನಂದರೆ ಆಮೇಲೆ ಹಸ್ಬೆಂಡ್ ಹುಲ್ಲು ತರ್ತಾರಲ್ಲ ಅವು ಏನಂದರೆ ತಿರುಗಿ ನೋಡ್ತಾ ಇರುತ್ತೆ. ಆಮೇಲೆ ಜೋಳ ಬೂಸ ಎಲ್ಲ ಬಿಟ್ಬಿಡುತ್ತೆ. ಅವರು ಒಂದು 9 ಬಂದುಬಿಡ್ತಾರೆ. ನಾನು ಅಷ್ಟೊಂದು ನೀರಿಟ್ಟು ಎಲ್ಲ ಮುಗಿಸ್ಬಿಟ್ಟು ಹಿಂಗೆ ಟಬ್ಬಲ್ಲಿ ನೀರಿಡಬೇಕು. ಇಲ್ಲಾಂದರೆ ಅವರೇನು ಹುಲ್ಲಾಕಕ್ಕೆ ನಿಂತ್ಕೊತಾರೆ ಅಂದರೆ ಸಾಕು ಅವು ಗೊತ್ತಾಗ್ಬಿಡ್ತವೆ ಹುಲ್ಲಾಕ್ತಾರೆ, ನಾವು ನೀರು ಕುಡಿಬಾರ್ದು ಅಂದ್ಬಿಟ್ಟು ಜೋಳ ಬೂಸ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಮುಂಚೆನೇ ನೀರು ಇಟ್ಬಿಟ್ರೆ ಯಾವುದೇ ರೀತಿ ವೇಸ್ಟ್ ಅನ್ನೋದು ಆಗೋದಿಲ್ಲ. ಅವಕ್ಕೆ ಎಷ್ಟು ಬುದ್ಧಿ ಅಂದರೆ ಅಷ್ಟು ಬುದ್ಧಿ. ಈ ಮಧ್ಯ ಒಂದು ಹಸು ಇದೆಯಲ್ಲ ಅದು ಹಸ್ಬೆಂಡ್ ಹುಲ್ಲು ತಂದಾಗ ಎಲ್ಲ ತಿರುಗಿ ನೋಡ್ತಾ ಇರುತ್ತೆ. ಈ ಬ್ಲ್ಯಾಕ್ ಕಲರ್ ಹಸುನು ಹಂಗೇನೆ ಏನೇ ಮಾಡಿದ್ರು ನೀರು ಕುಡಿಯೋಲ್ಲ. ಸಪೋಸ್ ಅವ್ರು ಆ ಕಡೆ ಏನೇನೋ ಹೊರ್ಟೋದ್ರು ಅಂದರೆ ಅವರು ಗೊತ್ತಾಯಿತು ಏನು ಇವಾಗ ಹುಲ್ಲು ಹಾಕೋದಿಲ್ಲ, ನಾವು ನೀರು ಕುಡಿಲೇಬೇಕು ಅಂತಂದ್ಬಿಟ್ಟು ಸೊ ನೀರು ಕುಡಿತವೆ. ತುಂಬ ಇಷ್ಟ ಈ ಥರ ನೀರಿಟ್ಟಾಗ ಕೆಲವೊಂದು ಹಸುಗಳು ಮಾಡೋ ಚೇಷ್ಟೆಗಳು, ಕೆಲವೊಂದು ಹಸುಗಳು ನಡ್ಕೊಳೋದು ಅದೆಲ್ಲ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ಅಂತ ಹೇಳ್ಬೋದು. ನನಗೆ ಈ ಹಸು ತುಂಬ ಮುದ್ದು. ಅದು ಈಗ ತಲೆ ಸೋರ್ತಂದಲ್ಲ ಅದೊಂದು, ಮತ್ತು ಇನ್ನೊಂದು ನಮ್ಮ ಮನೆ ಲಕ್ಷ್ಮಿ ಇದೆ ಅದು, ಎರಡು ನನಗೆ ಜಾಸ್ತಿ ಇಷ್ಟ. ಒಂಥರ ಕ್ಯೂಟಾಗಿ ಅವ್ರ ರಿಯಾಕ್ಷನ್ಗಳು ಮಾಡೋದು ನಂಗೆ ತುಂಬ ಇಷ್ಟ. ಸೊ ನಾನು ದಿನದಲ್ಲಿ ನಾನು ಜಾಸ್ತಿ ಸ್ಪೆಂಡ್ ಮಾಡೋದೇ ನಮ್ಮ ಸ್ಕೂಲ್ ಜೊತೆಲೇ. ಸೊ ಖುಷಿ ಕೊಡುತ್ತೆ, ಒಂಥರ ಮನ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಹಾಗೆ ಶೇರ್ ಮಾಡಿದೆ. ಈಗ ಎಲ್ಲ ತೊಳೆದಾಯಿತು, ಸಗಣಿ ಎಲ್ಲ ಎತ್ಕೊಂಡೋಗಿ ಸ್ವಲ್ಪ ನಮ್ಮ ಮನೇಲಿ ಹೇಗೆ ಅಂದರೆ ಸಗಣಿ ಎಲ್ಲ ಸ್ವಲ್ಪ ದೂರ ಹಾಕಬೇಕು. ಮೊದಲು ಹತ್ರ ಹಾಕ್ತಾಯಿದ್ವಿ, ಈಗ ಒಂಚೂರು ದೂರ ಹೋಗಿ ಸಗಣಿನ ಹಾಕಬೇಕಾಗತ್ತೆ. ಒಂದು ಕಡೆ ಎಲ್ಲ ವಾಶ್ ಮಾಡಿ ಎಲ್ಲ ಮುಗಿಸ್ದೆ. ಇನ್ನೇನಿದ್ರು ಹಸ್ಬೆಂಡ್ ಬಂದು ಈ ಸೈಡು ಹುಲ್ಲು ಹಾಕುವಂಥದ್ದು, ಈಗ ಈ ಸೈಡು ತೊಳಿತಾ ಇದ್ದೀನಿ. ನೀರು ಬರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಪ್ರೆಷರಾಗಿ ನೀರು ಬರೋದ್ರಿಂದ ಕ್ವಿಕ್ಕಾಗಿ ತೊಳೆದ್ಬಿಟ್ಟು ಬರ್ತೀನಿ. ಸೊ ಇದೆಲ್ಲ ಮುಗಿಸಿದ್ಮೇಲೆ ಆ್ಯಸ್ ಯೂಶ್ವಲ್ ನನ್ನ ಕೆಲಸ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಏನಂದರೆ ನಾನು ಇಲ್ಲಿ ಸ್ಕೂಲ್ ಮನೇಲಿ ಕೆಲಸ ಮಾಡ್ತಾನೆ ಕಸ್ಟಮರ್ಸ್ ಬರ್ತಾರೆ ಅದು ಇದು ಹೊಲ್ಸ್ಕೊಂಡು ಹೋಗೋದಕ್ಕೆ. ಸೊ ನಾನು ಇಲ್ಲೂ ಸ್ವಲ್ಪ ಟಬ್ಬಲ್ಲಿ ಪೈಪ್ ಹಾಕ್ಬಿಟ್ಟು ಆಮೇಲೆ ಅಲ್ಲೋಗಿ ಸ್ಟಿಚ್ ಮಾಡುವಂಥದ್ದು, ಸೊ ಇದೆಲ್ಲ ಮಾಡ್ತಾ ಇರ್ತೀನಿ. ಈ ರೀತಿಯೇ ನನ್ನ ಡೇ ಇರುತ್ತೆ. ಈಗ ಇದನ್ನೆಲ್ಲ ವಾಶ್ ಮಾಡ್ತಾ ಹಸುಗಳು ಸಗಣಿ ಇರ್ತದೆ, ಎತ್ತಾಕಿ ಕ್ಲೀನ್ ಮಾಡುವಂಥದ್ದು. ಸೊ ಇನ್ನೇನಂದರೆ ನಾಳೆ ಅಥವಾ ನಾಳಿದ್ದು ರಥಸಪ್ತಮಿ ಅಂದ್ಕೊತೀನಿ. ಸೊ ಇನ್ನು ಸ್ಟಾರ್ಟ್ ಆದಮೇಲೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಈ ಬಿಸಿಲಿಗೆ ಪಾಪ ಹಸುಗಳಿಗೆ ಇರೋಕ್ಕೂ ಆಗೋಲ್ಲ, ಮೈ ಮೇಲೆ ನೀರು ಬಿಡ್ತಾ ಇರಬೇಕು, ಓಕೆ ಕುಡಿಯೋಕ್ಕೆ ನೀರು ಇಡ್ತಾ ಇರಬೇಕು. ಸೊ ನಮಗೆ ಕಷ್ಟ ಆಗುತ್ತೆ. ಇನ್ನು ಹಸುಗಳು ಪಾಪ ಹೆಂಗಿರ್ತಾವೋ ಗೊತ್ತಿಲ್ಲ, ಅದು ನಮ್ಮದು ಸೀಟ್ ಅಲ್ವಾ. ಸೊ ಬಿಸಿಲಿಗೆ ಸ್ವಲ್ಪ ಹಬೆ ಜಾಸ್ತಿ, ಆದರೂ ನಾವು ಫ್ಯಾನ್ಸ್ ಎಲ್ಲ ಹಾಕಿರ್ತೀವಿ, ಆದ್ರೂ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಸೊ ಈಗ ಹಸ್ಬೆಂಡ್ ಬಂದರು, ಹುಲ್ಲು ಹಾಕ್ತಾಯಿದ್ದಾರೆ. ಸೊ ಹುಲ್ಲು ಹಾಕಿದ್ಮೇಲೆ ನಮ್ಮ ಮಾರ್ನಿಂಗ್ ರೊಟೀನ್ ಮುಗೀತು ಅಂತಲೇ ಹೇಳ್ಬೋದು. ಸೊ ನಾನು ಇಷ್ಟೆಲ್ಲ ಮುಗಿಸೋಷ್ಟು ಮನೆ ಒಳಗಡೆ ಎಲ್ಲ ಕೆಲಸ ಮಾಡಿರ್ತೀನಿ. ಹೇಳಿದ್ನಲ್ಲ ಒಂದು ನಿಮಿಷನೂ ನಾನು ಟೈಮ್ನ ವೇಸ್ಟು ಅಂತ ಮಾಡೋದಿಲ್ಲ. ಯಾಕಂದರೆ ನಾನು ಟೈಮ್ ಫಾಲೋ ಮಾಡುವಂಥದ್ದು. ಹಿಂಗೆ ಬಟ್ಟೆ ಸ್ಟಿಚ್ ಮಾಡಬೇಕು, ನಾನು ಕಂಪಲ್ಸರಿ ನಾನು ಈ ಹಸುಗಳ ಕೆಲಸ ಹೇಗೆ ಮಾಡ್ತೀನೋ ಅದೇ ರೀತಿ ನಾನು ಸ್ಟಿಚಿಂಗ್ ಕೆಲಸದಲ್ಲೂ ಇರಲೇಬೇಕು ಅನ್ನೋದು ನನಗೆ ಆಸೆ. ವೇಸ್ಟ್ ಮಾಡಬಾರ್ದು. ಈಗ ಬಟ್ಟೆಗಳು ಬಂದಾಗ ನಾವು ಕೆಲಸ ಮಾಡ್ಕೊಂಬಿಡ್ಬೇಕು ಅಂತ ಆ ರೀತಿ. ಸೊ ಈಗ ಪಾಪ ಹಸ್ಬೆಂಡು ಒಂದು ಎಲ್ಲ ಹುಲ್ಲು ಹಾಕ್ತಾಯಿದ್ದಾರೆ. ಸೊ ಪಾಪ ಅವರು ಒಬ್ಬರೇ ತರೋದು ಮಾರ್ನಿಂಗು. ಸೊ ಈವ್ನಿಂಗು ಒಬ್ರು ಇದ್ದಾರೆ, ಅವರು ತಂದು ಕೊಡ್ತಾರೆ ಹುಲ್ಲು, ಒಂದು 2 ತಂದು ಕೊಡ್ತಾರೆ. ಸೊ ನಾವು ಈ 7 ಹಸುವಿಗೆ 8 ತರ್ತಾರೆ. ಸೊ ನಾವು ಇಷ್ಟರಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಮಾರ್ನಿಂಗ್ ನನ್ನ ಡೇಲಿ ಈ ರೀತಿ ನನ್ನ ರೊಟೀನ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.